ನಮಸ್ಕಾರ ಕರ್ನಾಟಕ. ಇಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ದಿನಾಂಕ 27-3-2025 ಐವನೇ ಶಾಹಿ ಅತಿಥಿ ಗೃಹದಲ್ಲಿ ಸಭೆ ಕರೆಯಲಾಯಿತು. ಈ ಸಭೆಯಲ್ಲಿ ರಾಜ್ಯ ಸಮಿತಿ ಸದಸ್ಯರಾದ ರಾಘವೇಂದ್ರ ಸಿಂಪಿ ಬೆಳಗಾವಿ ವಿಭಾಗಿ ಸಂಚಾಲಕ ಮತ್ತು ರವಿ ಬಸ್ತವಡಗಿಕರ್ ಭಾಗವಹಿಸಿದರು ಮತ್ತು ಸಭೆಯ ಅಧ್ಯಕ್ಷತೆಯನ್ನು ಜಿಲ್ಲಾ ಸಂಚಾಲಕರಾದ ಕಾಶಿನಾಥ್ ಸೆಳಗಿ ವಹಿಸಿದರು. ಈ ಸಭೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಉತ್ಸವದ ಅಂಗವಾಗಿ ಚರ್ಚೆ ಮಾಡಲಾಯಿತು. ಈ ಸಭೆಯಲ್ಲಿ ಜಿಲ್ಲಾ ಸಮಿತಿ ಸಂಘಟನಾ ಸಂಚಾಲಕರಾದ ದಿಲೀಪ್ ಕುಮಾರ್ ಕಿರ್ಸವಳಗಿ ಮತ್ತು ಬಸವಲಿಂಗ ಹಾಲು, ಬಸವರಾಜ್ ಮೇಲಿಂಕೇರಿ, ಬಸವರಾಜ್ ಶರ್ಮಾ, ಮಲ್ಲಿಕಾರ್ಜುನ್ ಹಿಪ್ಪರಗಿ, ಕಾಳಗಿ ತಾಲೂಕಾ ಸಂಚಾಲಕರಾದ ಬಸವರಾಜ್ ಬಡಗೇರ್ ಕಾಳಗಿ ಹಾಗೂ ಸಂಘಟನಾ ಸಂಚಾಲಕರಾದ ಸುಂದರ್ ರಟಕಲ್, ಬೀರಪ್ಪ ಸಾಳಹಳ್ಳಿ, ವಿಜಯಕುಮಾರ್ ಕಂಬಕ್ನೂರ್, ನಾಗೇಶ್ ಬಡಗೇರ, ವಿದ್ಯಾರ್ಥಿ ಒಕ್ಕೂಟ ತಾಲೂಕಾ ಕಾಳಗಿ ಸಿದ್ದು ಸುತಾರ್, ಸಾವಿತಿಗೇಡ್ ಚಿಂಚೋಳಿ ತಾಲೂಕಾ ಸಂಚಾಲಕರಾದ ರಾಜು ಸಾಳೇಕರ್ ಜವರ್ಗಿ, ತಾಲೂಕು ಸಂಚಾಲಕರಾದ ರವಿ, ಮಹಿಳಾ ಜಿಲ್ಲಾ ಸಂಚಾಲಕಿ ಅಶ್ವಿನಿ ಬಾರಿಗೇಡ, ಸಂಘಟನಾ ಸಂಚಾಲಕಿ ಪವಿತ್ರ ವಾಡಿ, ಜಿಲ್ಲೆಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಮತ್ತು ನಗರ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಈ ಸಭೆಯಲ್ಲಿ ಭಾಗವಹಿಸಿದರು. ಮತ್ತು ಬಿಹಾರ್ ರಾಜ್ಯದ ಬೌದ್ಧಗಯಾದಲ್ಲಿರುವ ಮಹಾಬೋಧಿ ಮಹಾವಿಹಾರದ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಮನುವಾದಿಗಳ ಕೈಯಲ್ಲಿದ್ದು, ಟೆಂಪಲ್ ಆಕ್ಟ್ 1949 ರದ್ದುಪಡಿಸುವಂತೆ ಆಗ್ರಹಿಸಿ ದಿನಾಂಕ 1-4-2025 ಹಮ್ಮಿಕೊಂಡಿದ್ದ ಬೃಹತ್ ಪ್ರಮಾಣದ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿ ವತಿಯಿಂದ ಸಂಪೂರ್ಣವಾದ ಬೆಂಬಲ ವ್ಯಕ್ತಪಡಿಸಿ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಲಬುರಗಿ ಕಾರ್ಯಕರ್ತರು ಭಾಗವಹಿಸುವರೆಂದು ಹೇಳಿದರು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಮಾಡುತ್ತದೆ. ಅದೇ ರೀತಿ ಮುಂದೆ ಬರುವಂತಹ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಂಘಟನೆಗಳನ್ನು ಬಲಾಢ್ಯಗೊಳಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದಾಗಿ ಈ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ. ಬುದ್ಧಗಯಾದಲ್ಲಿರುವ ಮಹಾಬೋಧಿ ಮಹಾವೀರದ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಮನುವಾದಿಗಳ ಕೈಯಲ್ಲಿದ್ದು ಟೆಂಪಲ್ ಆಕ್ಟ್ 1949 ಅನ್ನು ರದ್ದುಪಡಿಸುವಂತೆ ಆಗ್ರಹಿಸಿದ ದಿನಾಂಕ 1-4 ಹಮ್ಮಿಕೊಂಡಿದ್ದ ಬೃಹತ್ ಪ್ರಮಾಣದ ಹೋರಾಟಕ್ಕೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ವತಿಯಿಂದ ಸಂಪೂರ್ಣವಾದ ಬೆಂಬಲ ವ್ಯಕ್ತಪಡಿಸಿ ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಜಿಲ್ಲಾ ಸಮಿತಿ ಕಾರ್ಯಕರ್ತರು ಭಾಗವಹಿಸುವರೆಂದು ಈ ಮೂಲಕ ಹೇಳುವ ಇಚ್ಛಿಸುತ್ತೇನೆ.